ಇಬ್ಬರು ಫ್ರೆಂಡ್ಸು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬನ ಹೆಸರು ರಮೇಶ, ಒಬ್ಬನ ಹೆಸರು ಸುರೇಶ. ರಮೇಶನು ಮನೆ ಕಟ್ಟಿರ್ತಾನೆ ಫ್ರೆಂಡಾಗಿ. ಅವರಿಬ್ಬರು ಒಟ್ಟಿಗೆ ಒಂದೇ ಕಂಪ್ನಿ ಕೆಲಸ ಮಾಡಿ ಇಬ್ಬರು ಒಂದೊಂದು ಮನೆ ಕಟ್ಕೊಂಡಿರ್ತಾರೆ. ಒಂದು ದಿವಸ ರಮೇಶ ಹೇಳ್ತಾನೆ ಸುರೇಶ್ನಿಗೆ, ಸುರೇಶ ಇವತ್ತು ನಮ್ಮಪ್ಪ ಊರಿಂದ ಬರ್ತಾ ಇದ್ದಾರೆ ಕಣೋ ಅಂದ. ಯಾಕೆ ಸುರೇಶ ಹೇಳ್ತಾನೆ, ನಿಮ್ಮಪ್ಪ ಬಂದರೆ ನಮ್ಮ ಮನೆಗೂ ಕರ್ಕೊಂಬರು ಅಂತಾನೆ. ಅವರಪ್ಪ ಬಂದಿರ್ತಾರೆ. ರಮೇಶ್ ಅವರಪ್ಪ ಸುರೇಶ್ ಮನೆಗೆ ಹೋಗ್ತಾರೆ. ಸುರೇಶ್ನ ಪರಿಚಯ ಮಾಡ್ಕೊತಾರೆ. ರಮೇಶ್ ಫ್ರೆಂಡ್ ನೀನು, ಸುರೇಶ್ ನೀವಿಬ್ರು ಒಳ್ಳೆ ಫ್ರೆಂಡ್ಸಪ್ಪ. ಹೌದಕ್ಕ, ನಾವಿಬ್ಬರು ಒಟ್ಟಿಗೆ ಕೆಲಸಕ್ಕೆ ಸೇರಿಕೊಂಡ್ರಿ. ಅವನು ಆ ಕಡೆ ಮನೆ ಕಟ್ಕೊಂಡ, ನಾನು ಈ ಕಡೆ ಮನೆ ಕಟ್ಕೊಂಡೆ. ನೀವು ಬಂದಿದ್ದು ತುಂಬ ಸಂತೋಷ ಆಯ್ತು. ನಮ್ಮ ಅಪ್ಪ ಅಮ್ಮ ಬರೋಕ್ಕಾಗಲ್ಲ, ಊರಲ್ಲಿ ವ್ಯವಸಾಯ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ. ಅವರು ಸದ್ಯಕ್ಕೆ ನೀವು ಬಂದ್ರಲ್ಲ, ತುಂಬ ಖುಷಿ ಆಯ್ತು ಅಂತ. ಆಹಾ, ಎಷ್ಟು ಚೆನ್ನಾಗಿ ಕಟ್ಟಿದೆಯಪ್ಪ ಮನೆ, ತುಂಬ ಚೆನ್ನಾಗಿದೆ. ಹೌದು, ಈ ಮನೆಯಲ್ಲಿ ಅಷ್ಟು ದೊಡ್ಡ ಕುದುರೆಗಳು ಚಿತ್ರ ಇಟ್ಟಿದೆಯಲ್ಲ, 7 ಕುದುರೆ ಚಿತ್ರ, ಯಾಕಪ್ಪ ಅದು? ಯಾಕೆ ಸುರೇಶ್ ಹೇಳ್ತಾನೆ, ಅಂಕಲ್ ಅದು 7 ಕುದುರೆ ಇಟ್ಟರೆ ಒಳ್ಳೆಯದು ಅಂತ ಯಾರು ಹೇಳಿದರು, ಅದಕ್ಕೆ 7 ಕುದುರೆ. ಓಹೋ ಹೋ ಹೋ ಹೋ, ಏನಪ್ಪ ಇಲ್ಲಿ 2 ಕತ್ತೆಗಳನ್ನ ಇಷ್ಟಿಷ್ಟು ದೊಡ್ಡ ಸ್ಟಿಕ್ಕರ್ ಮಾಡಿಟ್ಟಿದ್ಯಾ? 10 ಅಡಿಗೆ 10 ಅಡಿಗೆ ಕತ್ತೆಗಳ ಚಿತ್ರ ಇಟ್ಟಿದ್ಯಲ್ಲಪ್ಪ ಅಂದರೆ, ಅಂಕಲ್ ಕತ್ತೆಗಳು ನೋಡಿದ್ರೆ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಸರಿ 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 ಸರಿ. ಇದೇನಪ್ಪ ಇಷ್ಟಿಷ್ಟು ದೊಡ್ಡ ನರಿಗಳು ಫೋಟೋ ಅನಿಸಿದ್ದು ಯಾಕೆ ಹೇಳ್ತಾರೆ? ಅದಕ್ಕೆ ಅವನು ಸುರೇಶ್ ಹೇಳ್ತಾನೆ, ಅಂಕಲ್ ಬೆಳಿಗ್ಗೆ ಅದು ನರಿ ಮುಖ ನೋಡಿದ್ರೆ ತುಂಬ ಲಾಭ ಅದೃಷ್ಟ ಅಂತ ಹೇಳ್ತಾರೆ, ಅದಕ್ಕೆ ಅನಿಸಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ರಮೇಶ್ ಅಪ್ಪ, ನಾನೇನೋ ಒಂದು ಮೂಢನಂಬಿಕೆ ಒಪ್ಕೊಳ್ತೀನಿ. ಕುದುರೆದು ಸಂಕೇತ, ಕತ್ತೆದು ಈ ನಡುವೆ ನಮ್ಮ ಥರ ಅದನ್ನು ಒಪ್ಕೊಳ್ತೀನಿ, ನರಿದು ಸ್ವಲ್ಪ ಮೂಢನಂಬಿಕೆ ಒಪ್ಕೊಳ್ತೀನಿ. ಇಷ್ಟ್ರ ಮೇಲೆ ಎಲ್ಲ ನೀನು ನಂಬಿಕೆ ಇಟ್ಟಿದೆಯಲ್ಲ, ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಯಾಕೆ ನಿನ್ನೊಂದು ಫೋಟೋ ಹಾಕಬಾರ್ದಾಗಿತ್ತ ಅಂತ.